ಈ ವಿಡಿಯೋದಲ್ಲಿ ನಾವು ವೈಲ್ಡ್ ಬೆಟಾ ಅಂಡ್ ಅದರ ಕೇರ್ ಬಗ್ಗೆ ನೋಡೋಣ. ಫಸ್ಟ್ ಪಾಯಿಂಟ್ ಏನಂದ್ರೆ ಇವುಗಳು ಕೂಡ ನಾರ್ಮಲ್ ಬೆಟಾಸ್ ತರನೇ ಸಿಂಗಲ್ ಆಗಿ ಮಾತ್ರ ಇಟ್ಟಿರಬೇಕು. ಬೇರೆ ಬೆಟಾಸ್ ಅದರ ಜೊತೆ ಇದ್ರೆ ಫೈಟ್ ಮಾಡ್ತದೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇವುಗಳಿಗೆ ಮಿರರ್ ಅಥವಾ ಫ್ಲೇರಿಂಗ್ ಸ್ಟಿಕ್ ಅನ್ನು ತೋರಿಸಿ ಡೈಲಿ 5 to 10 minutes ಫ್ಲೇರ್ ಮಾಡಿಸಬೇಕು. ಇದರಿಂದಾಗಿ ಇದರ ಫಿನ್ಸ್ ಚೆನ್ನಾಗಿ ಗ್ರೋ ಆಗ್ತದೆ. ಥರ್ಡ್ ಪಾಯಿಂಟ್ ಏನಂದ್ರೆ ಫೀಮೇಲ್ ವೈಲ್ಡ್ ಬೆಟಾಸ್ ಕಲರ್ಲೆಸ್ ಆಗಿರ್ತದೆ ಅಂಡ್ ಅದು ಎಗ್ ಲೋಡೆಡ್ ಆಗಿದ್ರು ಅದರ ಹೊಟ್ಟೆ ಅಷ್ಟೇನು ದೊಡ್ಡದಾಗಿ ಕಾಣಲ್ಲ. ಫೋರ್ತ್ ಪಾಯಿಂಟ್ ಏನಂದ್ರೆ ವೈಲ್ಡ್ ಬೆಟಾಸ್ ತುಂಬಾನೇ ಜಂಪ್ ಮಾಡ್ತವೆ. ಸೊ ನಿಮ್ಮ ಅಕ್ವೇರಿಯಂಗೆ ಒಂದು ಟಾಪ್ ಇರಲೇಬೇಕು, ಇಲ್ಲದ್ರೆ ಹೊರಗಡೆ ಹಾರ್ತವೆ. ಫಿಫ್ತ್ ಪಾಯಿಂಟ್ ಏನಂದ್ರೆ ವೈಲ್ಡ್ ಬೆಟಾಸ್ಗೆ ನೀವು ಪ್ಲಾಂಟೆಡ್ ಟ್ಯಾಂಕ್ ಅನ್ನು ಸೆಟಪ್ ಮಾಡಿ ಮತ್ತೆ ಆಲ್ಮಂಡ್ ಲೀಫ್ ಹಾಕಿರೋ ವಾಟರ್ ಅನ್ನು ಯೂಸ್ ಮಾಡಿ ಅಂಡ್ ಆದಷ್ಟು ಹೈಡಿಂಗ್ ಸ್ಪಾಟ್ಸ್ ಕೊಡಿ, ಆಗ ಇದರ ಕಲರ್ಸ್ ತುಂಬಾನೇ ಬ್ರೈಟ್ ಆಗಿ ಬರುತ್ತೆ. ಇಲ್ಲಿ ನೀವು ನೋಡ್ತಿರೋ ವೈಲ್ಡ್ ಬೆಟಾಸ್ಗಳೆಲ್ಲ ಸೇಲಿಗಿವೆ. ನಿಮಗೆ ಕೂಡ ಮನೆಯಲ್ಲಿ ವೈಲ್ಡ್ ಬೆಟಾಸ್ ಆಗಬೇಕಂತ ಒಂದು ಇಂಟ್ರೆಸ್ಟ್ ಇದ್ದರೆ ನನ್ನ ಹತ್ರದಿಂದನೇ ನೀವು ಇದನ್ನೆಲ್ಲ ಬೈ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಿರುವ ಫಿಶ್ಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಮತ್ತು ನನಗೆ ಕಳಿಸಿ, ನಾನು ನಿಮಗೆ ಪ್ರೈಸ್ ಆ್ಯಂಡ್ ಡೀಟೇಲ್ಸ್ ಕಳಿಸ್ತೇನೆ. ನಂದೇ ಯಾವುದು ಶಾಪ್ ಇಲ್ಲ, ನಾನು ಮನೆಯಲ್ಲೇ ಫಿಶ್ಗಳನ್ನು ಬ್ರೀಡ್ ಮಾಡಿ ಆಲ್ ಓವರ್ ಇಂಡಿಯಾ ಪ್ರೊಫೆಷನಲ್ ಕೊರಿಯರಲ್ಲಿ ಕಲಿಸಿಕೊಡ್ತಿದ್ದೇನೆ. ವೈಲ್ಡ್ ಬೆಟಾಸ್ ತುಂಬಾ ಎಕ್ಸಾಟಿಕ್ ಆ್ಯಂಡ್ ರೇರ್. ನೀವು ಕೂಡ ಇಂಡಿಯಾದಲ್ಲಿ ಒನ್ ಆಫ್ ದ ರೇರ್ ಫಿಶನ್ನು ಸಾಕುವ ಒಂದು ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ. ಸೊ ನೀವು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಫಾಲೋ ಮಾಡಲಿಕ್ಕೆ ಮರಿಬೇಡಿ.